ಕುಶುಮ್ ಬಾತ್ ಮಾಡಿ ಮೇಡಮ್ ನವರೇ. ಈ ನಾಟಕಕ್ಕೇನ್ ಕಡಿಮೆ ಇಲ್ಲ. ಬನ್ನಿ ಮಾಡ್ಕೊಡ್ತೀನಿ. ಮೇಡಮ್ ಅವರೇ ಈಗಲೇ ತಿಂದ್ಬಿಡೋಣ ಅನ್ನೋ ಸಾಯ್ತು ಮೇಡಮ್ ನವರೇ. ನಮ್ಮ ಯಜಮಾನ್ರಿಗೆ ಮಶ್ರೂಮ್ ಬಾತ್ ಬೇಕಂತೆ ಪ್ರೀತಿಯಿಂದ ಮಾಡ್ಕೊಡ್ತೀನಿ. ಬನ್ನಿ ಬನ್ನಿ ಹೇಗ್ ಮಾಡಕ್ ತೋರ್ಸ್ಕೊಡ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಸ್ಟಾರ್ ಮಗ್ಗು, ಸೋಂಪು, ಚಕ್ಕೆ 1 ಇಂಚು, ಲವಂಗ 3, ಏಲಕ್ಕಿ 3, ಕಾಳ್ಮೆಣಸು 4-5, ಮೊಗ್ಗು, ಕಲ್ಲು ಹೂವು, ಪಲಾವ್ ಎಲೆ, ಮತ್ತೆ ಪುದೀನ, ಕೊತ್ಮೀರಿ, ತೆಂಗಿನಕಾಯಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇಷ್ಟು ಬೇಕು. ಮತ್ತೆ ಆಯಿಲ್. ಅಕ್ಕಿನ ತೊಳ್ಕೊಂಡು ನೆನೆ ಇಟ್ಕೊಳ್ಳೋಣ. ತೊಳ್ಕೊಂಬಂದ್ರಿ ಹೆಂಗೆ ತೊಳ್ದ್ ನೆನೆ ಇಟ್ಬಿಡು. ಸಾಕ ಅರ್ಧ ಕೆಜಿ? ಸಾಕು ಸಾಕು. ಏನ್ 4 ಜನ ಅಲ್ವಾ ನಾವಿರೋದು. ಹಿಂಗೆ ಅಕ್ಕಪಕ್ಕದ ಮನೆಯವ್ರು ಸ್ವಲ್ಪ ಕೊಡೋಣ ಏನು? ಆಯ್ತು ಹೇಳ್ರಿ, ಕೊಡೋಣ. ಪಿಕ್ಸ್ ಔಟ್ ಅಲ್ಲಿ ಒಂದ್ ಸೌಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕೊಳ್ಳೋಣ. ಸಾಕಷ್ಟು ಹಾಕೊಂಡ್ರೆ. ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಒಟ್ಟಿಗೆ ಹಾಕೊಂತ ಇದ್ದೀನಿ. ಧನಿಯಾ, ಈಗ ಮೆಣಸಿನ್ಕಾಯಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು ಮೇಡಮ್ ನವರೇ. ಹೌದು, ಚೆನ್ನಾಗಿ ಫ್ರೈ ಆದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗಲೇ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ, ಘಮ ಹುರ್ಕೊಳ್ತಾ ಇದೆ. ಆಹಾ, ಘಮ 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 ಹೇಳಿದ್ರಲ್ವಾ, ಅದಕ್ಕೆ ಮಾಡ್ಕೊಡ್ತಾ ಇದೀನಿ. ಆಯ್ತು, ತುಂಬಾ ಸಂತೋಷ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈ ತರ ಹುರ್ಕೋಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ. ಓ, ತೆಂಗಿನಕಾಯಿ ಹಾಕಂತ ಇದೀರಾ? ತೆಂಗಿನಕಾಯಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಎಷ್ಟೊಂದು ಹಿಡಿಯುವಷ್ಟು ಹಾಕಂತೀರಾ? ಈಗ ಸ್ವಲ್ಪ ಪುದೀನ ಹಾಕೊಳ್ಳೋಣ. ಹಾಕೊಳ್ಳಿ. ಅದು ಮೀಡಿಯಂ, ಎಷ್ಟು? ಸುಮ್ನೆ ಒಂದ್ ಸ್ವಲ್ಪ. ಸ್ವಲ್ಪ. ಯಾಕೆಂದ್ರೆ ಜಾಸ್ತಿ ಮಸಾಲೆ ಆದ್ರೆ ಏನ್ ಅಷ್ಟು ಚೆನ್ನಾಗಿರಲ್ಲ. ಅದೇ ಮಸಾಲೆ ಹಾಕ್ಬಿಟ್ರೆ ಎಲ್ಲ ಒಂಥರ ಅಸಿಡಿಟಿ ಆದಂಗೆ ಉರಿ ಹತ್ಕೊಳ್ಳುತ್ತೆ ಎದೆಯನ್ನ. ಕೊತ್ತಂಬರಿ ಅದು ಅಷ್ಟೇ. ಇದೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಮತ್ತೆ ಇದನ್ನ ಮಿಕ್ಸಿಗೆ ಹಾಕಂತೀರಾ? ಭಾರಿ ಕೆಲಸ ಇದೆ ಮೇಡಮ್ ನವರೇ. ಹೌದು, ಚೆನ್ನಾಗಿರ್ಬೇಕು ಅಂದ್ರೆ ಮಾಡ್ಕೊಳ್ಳೇಬೇಕಲ್ವಾ. ಏನಿಲ್ಲ, ನಾನ್ ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಹೊಡ್ಬಿಟ್ಟು ಅದೇ ಹೇಳೋದ ಅನ್ಕೊಂಡೆ ಮೇಡಮ್ ನವ್ರೆ. ಇವಾಗ ಈಗ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ ಮೇಡಮ್ ನವ್ರೆ? ನೋಡಿ, ಈ ತರ ಆಗಿದ್ರೆ ಎಲ್ಲ ಪುದೀನ ಕೊತ್ಮೀರಿ ಎಲ್ಲ ಫ್ರೈ ಆಗ್ಬಿಟ್ಟಿದೆ ನೋಡಿ. ಈ ತರ ಆದ್ರೆ ಸಾಕು. ಬರವಾ? ಈ ಎಷ್ಟು ಘಮ ಘಮ ಅಂತ ಇದೆ ಮೇಡಮ್ ನವ್ರೆ. ಇದನ್ನೊಂದ್ಸತಿ ಮಾಡ್ಕೊಂಡ್ ನೋಡಿ ನೀವುನು, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಾನ್ ಫ್ರೆಂಡ್ಗಳಿಗೆ ಹೇಳ್ತೀನಿ, ಆಗ್ಬೋದಲ್ಲ? ಹೇಳಿ. ಫ್ರೈ ಆಗಿರ್ಬೇಕು ನೋಡಿ. ಈಗ ಕೊಬ್ಬರಿ ಎಲ್ಲ ಘಮ ಘಮ ಅಂತಿದೆ. ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಮೇಡಮ್ ನವ್ರೆ, ಇದು ತುಂಬಾ ನುಣ್ಣಗಿರ್ಬೇಕಾ ಇಲ್ಲ ಮೀಡಿಯಂ ಆಗಿರ್ಬೇಕಾ? ಮೀಡಿಯಂ ಆಗಿರ್ಲಿ. ಸ್ವಲ್ಪ ತರಿ ತರಿ ಆಗಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ತುಂಬಾ ನುಣ್ಣಗಿದ್ರು ಅಷ್ಟು ಟೇಸ್ಟ್ ಇರಲ್ಲ. ಹೌದು, ಮಾಡ್ಕೊಡ್ತೀನಿ ನೋಡಿ, ತಿಂದು ಹೇಳಿ ಹೇಗಿದೆ ಅಂತ. ಆಯ್ತು, ಇನ್ಮೇಲೆ ನಾನು ಮುಶ್ರೂಮ್ ಬಾತೆ ಕೇಳ್ತಾ ಇರ್ತೀನಿ ಯಾವಾಗ್ಲೂ. ಈಗ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೊಂಡ್ಬಿಡೋಣ. ನೋಡಿ, ಈ ತರ ಆಗಿರ್ಬೇಕು. ಓಹೋ, ಇದು ತುಂಬಾ ನುಣ್ಣಗೂ ಇರಬಾರ್ದು, ಜಾಸ್ತಿ ತರಿನೂ ಇರಬಾರ್ದು, ಮೀಡಿಯಂ ಆಗಿರ್ಬೇಕು ಇದು. ಸರಿ ಸರಿ ಮೇಡಮ್ ನವ್ರೆ. ಈ ತರ ತರ್ತರಿ ಆಗಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಲ್ವರ? ಹೌದು. ಸರಿ ಸರಿ, ಓಕೆ ಓಕೆ ಮೇಡಮ್ ನವ್ರೆ, ಮಾಡ್ಕೊಡ್ತೀನಿ ನೋಡ್ರಿ. ಆಯ್ತು ಆಯ್ತು. ಈಗ ಮಶ್ರೂಮ್ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ಕೊಡ್ರಿ. ಆಯಿಲ್ ಎಷ್ಟು ಹಾಕಂತ ಇದ್ದೀರಾ ಮೇಡಮ್ ನವ್ರೆ? ಒಂದ್ 3-4 ಸೌಟ್ ಹಾಕೊಂತಿದೀನಿ, ಚಿಕ್ಕ ಸೌಟಲ್ಲಿ. ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೇನೆ ಚೆನ್ನಾಗಿರುತ್ತೆ. ಹೌದು, ಜಿಡ್ಡಿರ್ಬೇಕು. ಜಿಡ್ಡಿದ್ರೆ ತಿನ್ನಕ್ ಮಜಾ. ಹೌದು. ಈಗ ಒಂದ್ 4 ಸ್ಪೂನು ತುಪ್ಪ ಹಾಕೋತೀನಿ. ತುಪ್ಪ ಇವಾಗಲೇ ಹಾಕೊಂಡ್ಬಿಡ್ತೀರಾ? ಹೌದು. ಮತ್ತೆ ಅವಾಗ ಫೈನಲ್ ಒಂದ್ಸತಿ ಹಾಕಂತೀರಾ? ಏನ್ ಬೇಕಿಲ್ಲ, ಬೇಕಾದ್ರೆ ಹಾಕೋಬಹುದು. ಈರುಳ್ಳಿ ಕೊಡ್ರಿ. ಈರುಳ್ಳಿ ಎಷ್ಟು ಹಾಕ್ತಾ ಇದ್ರಿ ಮೇಡಮ್ ನವ್ರೆ? ಒಂದೇ ಮೀಡಿಯಂ ಸೈಜ್ ಸಾಕು, ಒಂದ್ ಈರುಳ್ಳಿ. ಸಣ್ಣಗೆ ಹಚ್ಚಿಟ್ಕೊಂತೀರಾ? ಸಣ್ಣ ಹಚ್ಚಿಟ್ಕೊಂಡಿದೀನಿ. ಈಗ ಹಾಕ್ತಾ ಇದೀನಿ. ಒಂದು ಬ್ರೌನಿಶ್ ಬರೋವರೆಗೂ ಮಾಡ್ಕೋಬೇಕಾ? ಏನ್ ಬೇಕಿಲ್ಲ, ಸುಮ್ನೆ ಸ್ವಲ್ಪ ಆದ್ರೆ ಸಾಕು. ಇಷ್ಟಾದ್ರೆ ಸಾಕು. ಸರಿ ಸರಿ, ಇಷ್ಟಾದ್ರೆ ಸಾಕು. ಮತ್ತೆ ಎಲ್ಲ ಫ್ರೈ ಆಗುತ್ತೆ. ಟೊಮೆಟೊ ಕೊಡ್ರಿ. ಒಂದೇ ಒಂದು ಟೊಮೆಟೊ ಸಾಕಾ? ಸಾಕು ಸಾಕು. ಸಣ್ಣಗೆ ಹಚ್ಚಿಟ್ಕೋಬೇಕು ಅದು? ಸಣ್ಣ ಹಚ್ಚಿಟ್ಕೋಬೇಕು. ಸರಿ ಸರಿ ಸರಿ.
ಇದು ಸ್ವಲ್ಪ ಫ್ರೈ ಆಗ್ಬೇಕು ಇದು ಟೊಮಾಟೊ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಿದು, ಹಾ ಮೆತ್ತಗಾಗ್ಬೇಕು ಇದು, ಹಾ ಟೇಸ್ಟ್ ಕೊಡುತ್ತವ ಅದು. ಹೌದೌದು. ನೋಡಿ ಈ ತರ ಫ್ರೈ ಆಗಿರ್ಬೇಕು ಟೊಮೆಟೊ. ಹಾ ಹಾ ಮೆತ್ತಗಾಗ್ಬೇಕು. ಈಗ ಹಾ. ಅವರೆಕಾಳು ಕೊಡ್ರಿ. ಏನ್ ಅವರೆಕಾಳು ಹಾಕ್ತಾ ಇದ್ದೀರಲ್ಲ? ಬಟಾಣಿ ಖಾಲಿ ಆಗಿತ್ತು, ಅದಕ್ಕೆ ಅವರೆಕಾಳು ಹಾಕ್ತಾ ಇದೀನಿ. ಹಾ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಈಗ ಅವರೆಕಾಳು ಕಾಳ ಅಲ್ವಾ, ಅದಕ್ಕೋಸ್ಕರ ಇವಾಗ ಒಳ್ಳೆ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಅರಿಶಿನ ಕೊಡ್ರಿ ಸ್ವಲ್ಪ, ಒಂದ್ ಚಿಟಕಿ ಅಷ್ಟು ಹಾಕೋಣ. ಒಂದ್ ಚಿಟಕಿ ಸಾಕ ಮೇಡಮ್ ಅವ್ರೆ ಅರಿಶಿನ? ಸಾಕು ಸಾಕು. ಹಾ ಅವರೆಕಾಳು ಎಷ್ಟು ಬೇಯ್ದಿರ್ಬೇಕು ಮೇಡಮ್ ಅವರೇ? ನೋಡಿ ಇಷ್ಟು ಫ್ರೈ ಆಗಿದ್ರೆ ಸಾಕು. ಹಾ. ಯಾಕಂದ್ರೆ ಆಮೇಲೆ ಅಕ್ಕಿ ಎಲ್ಲ ಹಾಕ್ತಿವಲ್ಲ, ಅಕ್ಕಿ ಜೊತೆ ಬೆಂದ್ಕೊಳ್ಳುತ್ತೆ. ಹಾ ಸರಿ ಸರಿ ಸರಿ, ಓಕೆ ಓಕೆ. ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾ ಇದ್ದೀರಾ ಮೇಡಮ್ ಅವರೇ? ಓ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ ನೋಡಿ. ನೋಡಿ ನಾವ್ ಹೆಂಗೆ, ನಾವು ಅಂದ್ರೆ ಏನು, ನೀವು ಸೂಪರ್ ಬಿಡ್ರಿ. ಆಹಾ ಏನ್ ಮೇಡಮ್ ಅವ್ರೆ ಮಸಾಲೆ ಆ ಒಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆಯಾ? ಹಾ ಆಮೇಲೆ ತಿಂದು ನೋಡ್ರಿ ಹೇಗಾಗಿದೆ. ಈಗಲೇ ಬಾಯಲ್ಲಿ ಜಲ್ ಸೋರಾಗ್ತಾ ಇದೆ ಮೇಡಮ್ ಅವರೇ, ನೋಡಿ. ಮಾಡ್ಕೊಡ್ತೀನಿ ನೋಡ್ರಿ. ಹಾ ನೋಡೋಣ. ಸ್ವಲ್ಪ ಫ್ರೈ ಆದ್ಮೇಲೆ ಮಶ್ರೂಮ್ ಹಾಕೊಳ್ಳೋಣ. ಹಾ ಸರಿ ಸರಿ. ಮಶ್ರೂಮ್ ಫಸ್ಟೇ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ. ಆಮೇಲೆ ಬಾಯಿಗೆ ಸಿಗೋದಿಲ್ಲ, ಅಲ್ಲಿಗೆ ಸಿಗೋದಿಲ್ಲ ಅವು. ಹೌದೌದು. ಅದಕ್ಕೋಸ್ಕರ ಮಶ್ರೂಮ್ ಆಮೇಲೆ ಸ್ವಲ್ಪ ಫ್ರೈ ಹಂಗಂಗೆ ಹಾಕೊಳ್ಳೋಣ. ಏನ್ ಮೇಡಮ್ ಅವರೇ ಹಿಂಗ್ ಕುತ ಅಂತ ಕುದಿಸ್ತಾ ಇದ್ದೀರಾ? ಏನ ಪರಿಮಳಕ್ಕೆ ಇಡೀ ಏರಿಯಾನೇ ಘಮ 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 ಅನ್ನುತ್ತೆ, ಅಷ್ಟು ಪರಿಮಳ ಬರ್ತಾ ಇದೆ ಮೇಡಮ್ ಅವರೇ. ಸ್ವಲ್ಪ ಮೊಸರು ಕೊಡ್ರಿ. ತಗೊಳ್ಳಿ ಮೇಡಮ್ ಅವರೇ. ಏನಕ್ಕೆ ಮೊಸರು ಮೇಡಮ್ ಅವರೇ? ಇದು ಟೇಸ್ಟ್ ಕೊಡುತ್ತೆ, ಒಳ್ಳೆ ಅರೋಮಾ ಕೊಡುತ್ತೆ. ನೋಡಿ ಮೊಸರು ಒಂದ್ 50 ml ಹಾಕಿ ಸಾಕು. ಈಗ ಮಶ್ರೂಮ್ ಕೊಡ್ರಿ. ತಗೊಳ್ಳಿ ಮೇಡಮ್ ಅವರೇ. ಮಶ್ರೂಮ್ ಎಷ್ಟ್ ಹಾಕ್ತಾ ಇದ್ದೀರಾ ಮೇಡಮ್ ಅವರೇ? 200 ಗ್ರಾಮ್ ಇದೆ, ಒಂದ್ ಪ್ಯಾಕೆಟ್ ಇದೆಯಲ್ಲ. ಮಶ್ರೂಮ್ ಯಾಕೆ ಲಾಸ್ಟ್ ಅಲ್ಲಿ ಹಾಕೋದು ಅಂದ್ರೆ ಚೆನ್ನಾಗಿ ಫ್ರೈ ಆಗ್ಬಿಡುತ್ತಲ್ವಾ, ಮೊದ್ಲೇ ಹಾಕೊಂಡ್ಬಿಟ್ರೆ ಅದಕ್ಕೆ. ಆಮೇಲೆ ಅದು ಅಲ್ಲಿಗೆ ಸಿಗೋದಿಲ್ಲ. ಹೌದೌದು, ಎಲ್ಲ ಪೀಸ್ ಆಗೋಗುತ್ತೆ, ಸಣ್ಣ ಆಗೋಗುತ್ತೆ. ಹೌದು, ಸ್ವಲ್ಪ ಫ್ರೈ ಆದ್ರೆ ಸಾಕು. ಸೂಪರ್ ತಲೆ ಮೇಡಮ್ ನವ್ರೆ ನಿಮ್ಗೆ. ಎಲ್ಲಿತ್ತಿ ತಲೆ ಅಂತ ಗೊತ್ತಾಗ್ಲಿಲ್ಲ ನನಗೆ, ಅದಕ್ಕೆ ನಾನು ನಿಮ್ಗೊಂದು ಎಡಕ ಬಂದಿದ್ದು. ಲ್ಯಾಟ್ರಿ ಅದಕ್ಕೆ ಕೌಚ್ ಹಾಕೊಂಡ್ಬಿಟ್ರೆ. ಕಂಗ್ರಾಚುಲೇಷನ್ ಬ್ರದರ್. ಮೇಡಮ್ ನವ್ರೆ, ಈ ಮಶ್ರೂಮ್ ಈ ಆಯಿಲ್ ತುಪ್ಪ ಇದೆಲ್ಲ ಹೀರ್ಕೊಳತ್ತೆ ಅಲ್ವಾ ಮೇಡಮ್ ನವ್ರೆ? ಹೌದು, ಹೀರ್ಕೊಳತ್ತೆ, ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡ್ರಿ ಈ ತರ ಆಗಿರ್ಬೇಕು, ಏನ್ ಸಾಕು. ಇಷ್ಟ ಆದ್ರೆ ವೆಜ್ಜಿನವ್ರಿಗೆ ಮೇಡಮ್ ಅವರೇ ಈಗಲೇ ತಿಂದ್ಬಿಡೋಣ ಅನ್ನಿಸ್ತಾಯ್ತು ಮೇಡಮ್ ನವ್ರೆ. ಈ ನಾಟಕಕ್ಕೆ ಏನ್ ಕಡಿಮೆ ಇಲ್ಲ ಹೇಳ್ರಿ. ಅಕ್ಕಿ ಹಾಕ್ತಾ ಇದ್ದೀರಾ? ಹೌದು, ಹಾಕ್ತಾ ಇದೀನಿ. ಎಷ್ಟು ಹಾಕ್ತಾ ಇದ್ದೀರಾ ಮೇಡಮ್ ಅವರೇ? 1/2 kg ಇದೆ. ಆವಾಗ್ಲೇ ತೊಳೆದಿಟ್ಕೊಂಡಿದ್ವಲ್ಲ, ಅದನ್ನ ಹಾಕ್ತಾ ಇದೀನಿ. ಓ ಇವೆಲ್ಲ ಹಾಕುವಾಗ ಬಾರಿ ಹುಷಾರಾಗಿ ಹಾಕ್ಬೇಕು. ಹೌದೌದು, ಇಲ್ಲಾಂದ್ರೆ ಎಗರ್ಬಿಡುತ್ತೆ. ಓಹೋ ನೋಡಿ, ಹೌದು. ಅಬ್ಬಬ್ಬಾ ಸುಟ್ಟೋಯ್ತು ಇಲ್ಲಿ. ಏನ್ ಆಡ್ಬೇಡ್ರಿ. ಇಲ್ಲ ಮೇಡಮ್ ನವ್ರೆ, ಈಗ ಉಪ್ಪು ಹಾಕೊಂಡ್ಬಿಡೋಣ. ಉಪ್ಪು ಎಷ್ಟು ಹಾಕ್ತಾ ಇದ್ದೀರಾ ಮೇಡಮ್ ನವ್ರೆ? ಸ್ವಲ್ಪ ರುಚಿಗೆ ತಕ್ಕಷ್ಟು. ಸರಿ ಸರಿ. ಓಕೆ ಓಕೆ. ಜಾಸ್ತಿ ಮೇಡಮ್ ನವ್ರೆ, ಈಗಲೇ ಈ ಮಾದರಿ ಕಾಣಿಸ್ತಾ ಇದೆ. ಇನ್ನ ಅದು ಎಲ್ಲ ಫುಲ್ ಬೆಂದು ಎಲ್ಲ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದದು. ಸೂಪರ್ ಮೇಡಮ್ ನವ್ರೆ, ನಿಮ್ಮನ್ನ ಕಟ್ಕೊಂಡಿದ್ಕೋ ನನಗೆ ಸಾರ್ಥಕ. ನನ್ನ ಜನ್ಮ ಪಾವನವಾಯಿತು. ಧನ್ಯ. ನೋಡ್ರಿ, ಈಗ ಇದ್ರಲ್ಲಿ ಅಕ್ಕಿ ಹಾಕೊಂಡಿದ್ದೆ 1/2 kg. ಇದ್ರಲ್ಲಿ 1.5 ನೀರ್ ಹಾಕ್ತೀನಿ, ಯಾಕೆಂದ್ರೆ ರುಬ್ಬಿಟ್ಕೊಂಡಿದ್ವಲ್ಲ, ಮಸಾಲೆಗೆಲ್ಲ ನೀರ್ ಹಾಕಿದ್ವಲ್ಲ, ಅದಕ್ಕೆ 1.5 ಹಾಕೊಂತೀನಿ. ಹಾಕೊಳ್ಳಿ ಕರೆಕ್ಟ್ ಆಗಿ ಆಗುತ್ತೆ ಅವಾಗ. ಕರೆಕ್ಟ್ ಆಗುತ್ತೆ. ನೋಡಿ ಒಂದ್ಸರ್ತಿ. ಇಲ್ಲ ಸಾಕಾಗುತ್ತೆ. ಅಂದ್ರೆ ಒಂದು ಉದುದ್ರಾಗೂ ಆಗಲ್ಲ, ಒಂದು ಇದು ಮುದ್ದೆ ತರನೂ ಆಗಲ್ಲ, ಮೀಡಿಯಂ ಆಗಿ ಆಗುತ್ತೆ. ಪರ್ಫೆಕ್ಟ್ ಆಗಿ ಆಗುತ್ತೆ. ಹೌದು. ನೋಡ್ರಿ ಯಾವ ತರ ಇದೆ ಮೇಡಮ್ ನವ್ರೆ. ನಾನ್ ತಣ್ಣೀರೇ ಹಾಕೊಂಡಿದೀನಿ. ಅದು ಬಿಸಿನೀರು ಆಡ್ ಮಾಡ್ಕೋಬೋದಾ? ಹಾಕೋಬಹುದು. ಬಿಸಿನೀರು ಹಾಕೋದ್ರಿಂದ ಬೇಗ ಆಗುತ್ತೆ ಅಂತ. ಬೇಗ ಆಗುತ್ತೆ. ಸರಿ ಸರಿ. ಈಗ ಅನ್ನ ಆಫೀಸ್ಗೆ ಅರ್ಜೆಂಟ್ ಹೊರಟಿರ್ತಾರೆ, ಅವಾಗ ಬಿಸಿನೀರು ಹಾಕ್ಬಿಟ್ರೆ ಬೇಗ ಆಗುತ್ತೆ, ಅವಾಗ ಬೇಗ ರೆಡಿ ಮಾಡಿ ಕಳಿಸಬಹುದು. ಸೂಪರ್ ಮೇಡಮ್ ನವ್ರೆ. ಈಗ ಕುಕ್ಕರ್ ಮುಚ್ತಾ ಇದ್ದೀರಾ ಮೇಡಮ್ ನವ್ರೆ? ಹೌದು. ಎಷ್ಟು ವಿಸಿಲ್ ಬರ್ಸ್ಬೇಕು? 2 ವಿಸಲ್ ಸಾಕು, ಜಾಸ್ತಿ ಸಾಕು. ಸರಿ ಸರಿ. ಸರಿ, 2 ವಿಸಿಲ್ ಬರ್ಸಿ ನೋಡೋಣ, ಮಸ್ತ್ ಮಜಾ ಮಾಡೋಣ. ಆಯ್ತಾಯ್ತು.
कौसल्या सुप्रजा रामपूर्वा संध्या प्रवर्तते. 2 ವಿಸಲ್ ಬರ್ಸಿ ಪ್ರೆಷರ್ ಹೋಗಕ್ ಬಿಟ್ಟಿದೀವಿ. ಈಗ ಓಪನ್ ಮಾಡೋಣ. ನೋಡಿ ಪ್ರೆಷರ್ ಎಲ್ಲ ಹೋಗಿದೆ. ಈಗ ಓಪನ್ ಮಾಡೋಣ. ಓಹೋ ಮೇಡಮ್ ನವ್ರೆ, ನೋಡಿದ್ರೆ ತಲೆ ಗಿರ್ ಅಂತ ಇದೆ. ಅಪ್ಪ ಇನ್ ತಿಂದ್ರಿಂದ ಯಾವ ತರ ಗಿರ್ ಅನ್ಬೇಕು ತಲೆ. ಅಬ್ಬಬ್ಬಬ್ಬಬ್ಬ. ಹಾಕೊಡ್ತೀನಿ. ಮೇಡಮ್ ನವ್ರೆ, ಆ ಮುಶ್ರೂಮ್ ಎಲ್ಲ ಯಾವ ತರ ರೆಡಿಯಾಗಿದೆ ಅಂದ್ರೆ ಅಷ್ಟು ತುಂಬಾ ಚೆನ್ನಾಗಾಗಿದೆ. ಸೂಪರ್. ಅವರೆಕಾಳು ಅಬ್ಬಾ ಹೇಳಲಕ್ಕ ಅಸಾಧ್ಯ ಬಿಡಿ. ಮೇಡಮ್ ನವ್ರೆ, ಮೊಸರನ್ನ ಮೇಲೆ ಇಡೋಣ ಈಗ. ಬಾ ಬಾ ಮೇಡಮ್ ನವ್ರೆ, ಏನೋ ಒಂದು ಪರಿಮಳ ಬರ್ತಾ ಇದೆ ಅಂದ್ರೆ ಅಂತಿಂತ ಪರಿಮಳ ಬರ್ತಾ ಇಲ್ಲ ಬಿಡಿ. ಅಬ್ಬಾ ಬಾ. ಮೇಡಮ್ ನವ್ರೆ, ಆ ಪರಿಮಳಕ್ಕೆ ಇಷ್ಟಿದೆ, ಇನ್ ತಿಂತಾ ಇದ್ರೆ ಹೆಂಗೆ ಇರುತ್ತೆ ಅಂತ. ಸೂಪರ್ ಆಗಿದೆ ಮೇಡಮ್ ನವ್ರೆ. ಅಬ್ಬಾ ಅಬ್ಬಾ. ಓ ಮೇಡಮ್ ನವ್ರೆ, ಓ ಇದ್ರ ಜೊತೆ ಮೊಸರು ಬಜ್ಜಿ ಮೇಲೆ ಮಾಡ್ಬಿಟ್ಟಿದ್ದೀರಾ. Combination ಚೆನ್ನಾಗಿರುತ್ತೆ. ಸೂಪರ್ ಕಾಂಬಿನೇಷನ್ ಬಿಡಿ. ತಗೊಳ್ರಿ ತಿನ್ರಿ. ಈಗ ರೆಡಿ ಆಗಿದೆ. ನೋಡಿ ಮೇಡಮ್ ನವ್ರೆ, ಈಗ ಬರೀ ಬಾತ್ ತಿಂತಾ ಇದ್ದೀನಿ. ಹೇಗಿದೆ ನೋಡೋಣ. ಸೂಪರ್. ಅಬ್ಬಾ ಏನು ಬಾತು. ಹಾಗೆ ಆ ಪರಿಮಳ ಎಲ್ಲ ಹೇಗಿದೆ ಅಂದ್ರೆ ತುಪ್ಪದ ಪರಿಮಳ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ಮುಶ್ರೂಮ್ ಜೊತೆನಲ್ಲಿ ತಿಂತೀನಿ ನೋಡೋಣ. ಅಬ್ಬಬ್ಬಬ್ಬ. ಹಾಗೆ ಮುಸ್ಲಿಂ ಕರಗೆ ಹೋಯ್ತು ಬಾಯಿಗೆ ಇಟ್ಕೊಂತಿದ್ದಂಗೆ ಆ ತರ ಇದೆ. ತುಂಬಾ ಚೆನ್ನಾಗಿದೆ. ಸೂಪರ್. ಹಾಗೆ ಒಂದ್ಸತಿ ಮೊಸರು ಬಜ್ಜಿನಲ್ಲಿ ತಿಂತೀನಿ. ಈ ತರ ಮೊಸರು ಬಜ್ಜಿ ಕಲಸ್ಕೊಂಡು ಆ ಮೊಸರು ಬಜ್ಜಿ ಕಾಂಬಿನೇಷನ್, ಆ ಈರುಳ್ಳಿ ಎಲ್ಲ ಹಾಕಿದಾರಲ್ವಾ, ಈರುಳ್ಳಿ ಕರಂ 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 ಅಂತ ಇದೆ ನೋಡಿ. ಹಾಗೇ ಒಳಗಡೆ ಸರಾಗ ಗುಳುಂ 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 ಅಂತ ಹೋಗ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಸೂಪರ್. ನೀವು ತಪ್ಪದೆ ಇದೇ ತರ ಒಂದ್ಸತಿ ಮಾಡ್ಕೊಂಡು ತಿನ್ನಿ. ಬಿಸಿ ಬಿಸಿ. ಸೂಪರ್ ಆಗಿದೆ ಮೇಡಮ್ ಅವರೇ, ತುಂಬಾ ಥ್ಯಾಂಕ್ಸ್. ಹಾಗೆ ನೀವು ನಮ್ಮ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಮರಿಬೇಡಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕಮೆಂಟ್ ಹಾಕಿ, ಅದನ್ನ ನಾನು ಮಾಡೋದು ಅಲ್ಲದೆ ತಿಂದು ತೋರಿಸ್ತೀನಿ.